ಎಲ್ಲರೂ ಭ್ರಷ್ಟರಿಲ್ದರೆ ಯಾರಿದ್ದಾರೆ ಈಗ ಅವರು ಕಳ್ಳರು ಇವರು ಕಳ್ಳರಲ್ಲಿ ಉತ್ತಮವಾದ ಕಳ್ಳರನ್ನ ಆರಿಸ್ಬೇಕಷ್ಟೇ ನಾವು ಆಗಿರೋದು. ಈಗ ಎಲ್ಲದ ಹಾಕೊಂಡು ಅಡ್ಡಾಡ್ತಿರ್ತಾರೆ, ಅವ್ರಿಗೇನು ಫ್ರೀ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರ ನಮಗೆ ಕಷ್ಟ ಇದೆ ಕೊಡಿ ಅಂತ. ಇವರೇ ಕೊಟ್ಟರು, ಓಟ್ ಬೇಕಾಯ್ತು ಕೊಟ್ಟರು, ಓಟಿನ ರಾಜಕಾರಣ ಮಾಡಿದಾರೆ ಅಷ್ಟೇ, ಇನ್ನೇನಿಲ್ಲ. ಈ ಎಲ್ಲೇ ಮುಸ್ಲಿಂ ಗಲಾಟೆ ಆದರೆ ಹಿಂದೂಗಳೇ ಕೊಲೆ ಆಗ್ತಾ ಇದೆ. ಬೇಕಾಯ್ತು ಸರ್ಕಾರ ಹಣೆ ಇಲ್ಲ ಅಂತ ಅವ್ರು ಹೇಳಲೇಬೇಕು. ಅವ್ರು ಮುಚ್ಕೋಕ್ಕೋಸ್ಕರ ಆ ಪಾಪ ಅಧಿಕಾರಿಗಳ ಮೇಲೆ ಹಾಕಿದ್ರು. ಎಲ್ಲವೂ ಬೆಲೆ ಏರಿಕೆ ಮಾಡ್ತಾರೆ. BJP ಇದ್ರೂ ಮಾಡುತ್ತೆ. ಅದು ದುಡ್ಡು ಬರೋದು ಹೇಗೆ ಅವ್ರಿಗೆ? ಈಗ ಏನೇನು ಆಗೋಗಿದೆ. ರೂಲಿಂಗು ನಡೀತಾ ಇದೆ. ಮುಸ್ಲಿಮ್ಸು ಸ್ವತಂತ್ರ ಬಂದಾಗಿಂದನೂ ಅದರ ಹಿಂದಿಂದನೂ ಅವ್ರದ್ದು ಏನೇನು ಇದೆಯೋ ಅದು ನಡ್ಕೊಂಡು ಹೋಗ್ತಾನೆ ಇದೆ. ಅಂದರೆ ಆರ್ಭಟ ಜನರದ್ದು ಅಷ್ಟೇ. ಅವನಾಗೆ ಇವನು ಸರಿ ಇಲ್ಲ, ಅವನು ಸರಿ ಇಲ್ಲ. ಎಲ್ಲರೂ ಖರಾಬೆ ಹೇಳಬೇಕು ಅಂದರೆ ಯಾರಿಗೂ ಹೆಲ್ಪ್ ಮಾಡಲ್ಲ. ಅದು ನನಗೆ ಒಂದು ಚೂರು ಹಿಡಿಸ್ಲಿಲ್ಲ ಅವ್ರು ಮಾಡ್ತಿರೋದು. ಇವ್ರನ್ನ ಫ್ರೀ ಬೀಸ್ ಕೊಡು ಅಂತ ಹೇಳಿದ್ದು ಯಾರು? ನಾವು ಹೇಳಲಿಲ್ಲ, ಜನ ಹೇಳಲಿಲ್ಲ. ವೃದ್ಧಾಪ್ಯ ಜೀವನವ್ರಿಗೂ ಅನುಕೂಲ ಮಾಡಿಕೊಡ್ಲಿ. ಯಾರು ವೃದ್ಧಾಪ್ಯ ಜೀವನದವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರಾ? ಇಲ್ಲ. ಅದೇ ಲೇಡೀಸ್ಗೆ ಫ್ರೀ ಬಸ್ಸು ಎಲ್ಲ ಕೊಡ್ತಾರೆ. ವಯಸ್ಸಾದ ಮುದುಕರಿಗೆ, ನಮ್ಮಂಥ ಮುದುಕರಿಗೆ ಯಾಕೆ ಕೊಡಬಾರ್ದು? ಒಂದು ಸೆಕ್ಷನ್ ಆಫ್ ದಿ ಪೀಪಲ್ಗೆ ಸಹಾಯ ಮಾಡೋದು, ಇನ್ನೊಂದು ಸೆಕ್ಷನ್ ಆಫ್ ಪೀಪಲ್ಗೆ ಏನು ಮಾಡದೇ ಇರೋದು, ಅದು ಮಹಾ ಅಪರಾಧ. ಸರ್, ಈಗ ಮುಂದೆ ಬರುವಂಥ ಸರ್ಕಾರ ಯಾವ ಸರ್ಕಾರ ಬಂದರೆ ಜನರಿಗೆ ಅನುಕೂಲ ಮಾಡಿಕೊಡುತ್ತೆ? ಅದು ನಮ್ಮ ಕೈಯಲ್ಲಿಲ್ಲ. ಅದು ಬಂದು ಅವ್ರ ಆಡಳಿತ ನಡೆಸಿದ ಮೇಲೆ ನಾವು ಹೇಳ್ಬೇಕು. ಈಗಲೇ ಹೆಂಗೆ ನಡ್ಸಕತ್ತಿ? ಎಲ್ಲರೂ ಭ್ರಷ್ಟರಿಲ್ದರೆ ಯಾರಿದ್ದಾರೆ? ಈಗ ಅವರು ಕಳ್ಳರು ಇವರು ಕಳ್ಳರಲ್ಲಿ ಉತ್ತಮವಾದ ಕಳ್ಳರನ್ನ ಆರಿಸ್ಬೇಕಷ್ಟೇ ನಾವು ಆಗಿರೋದು. ಈಗ ಅರ್ಥ ಆಯ್ತರ? ಉತ್ತಮವಾದ ಕಳ್ಳ ಯಾರಿರ್ಬೋದು ಅಂತ ನೀವೇ ಊಹೆ ಮಾಡಿಕೊಡ್ರಿ, ನಾನು ಹೇಳಲ್ಲ ಅದನ್ನು. ಈಗ 75 ವರ್ಷ 50 ವರ್ಷದಿಂದ ಅದು ಲೂಟಿ ಮಾಡಿ ಏನು ಮಾಡಿದರು, ಇವತ್ತೇನು ಆಗ್ತಾಯಿದೆ, ಇವತ್ತಿನ ಏನು ಸುಧಾರಣೆ ಆಗಿದೆ ಭಾರತ, ಅದನ್ನು ನೋಡ್ಕೊಂಡು ನಾವು ಓಟ್ ಕೊಡ್ಬೇಕು. ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಎಲ್ಲ ಅಂದರೆ ಒಂದು ಕಡೆ ಅನುಕೂಲ ಮಾಡಿಕೊಡ್ತಾ ಇದೆಯಲ್ಲ? ಏನು ಅನುಕೂಲ ಮಾಡಿಕೊಟ್ಟಿದೆ? ನಿಮ್ಮಂಥರ ಹೊಗಳು ಅವ್ರ ಮೇಲಿಡ್ತೀರ. ಕರೆಕ್ಟಾಗಿ ಬರೀರಿ ನೀವು ಪತ್ರಿಕೆಯಲ್ಲಿ ಏನು ಅನುಕೂಲ ಮಾಡಿಕೊಟ್ಟಿದೆ. ಭ್ರಷ್ಟಾಚಾರ ತುಂಬಿ ತುಳ್ತದೆ. ಇವತ್ತಿನ ಇದರಲ್ಲಿ 60% ಕಮಿಷನ್ ಅಂತ ಬರ್ತಾ ಇದೆ ನೋಡಿ. ಅಂದರೆ ಹೆಣ್ಮಕ್ಳಿಗೆ ಫ್ರೀ ಬಿಟ್ಟಿದ್ದಾರೆ. ಈಗ ಕೈ ತುಂಬ ಕೊಳ್ ತುಂಬ ಎಲ್ಲದ ಹಾಕೊಂಡು ಅಡ್ಡಾಡ್ತಿರ್ತಾರೆ, ಅವ್ರಿಗೇನು ಫ್ರೀ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರ ನಮಗೆ ಕಷ್ಟ ಇದೆ ಕೊಡಿ ಅಂತ. ಇವರೇ ಕೊಟ್ಟರು, ಓಟ್ ಬೇಕಾಯ್ತು ಕೊಟ್ಟರು, ಓಟಿನ ರಾಜಕಾರಣ ಮಾಡಿದಾರೆ ಅಷ್ಟೇ, ಇನ್ನೇನಿಲ್ಲ. ಇನ್ನೊಂದು ಕಡೆ ಬಂದು ಬೆಲೆ ಏರಿಕೆ ಕೂಡ ಮಾಡ್ಕೊಂಡು ಹೋಗ್ತಾ ಇದೆ, ಇದಕ್ಕೇನು ಹೇಳ್ತೀರಾ? ಬೆಲೆ ಏರಿಕೆ ಎಲ್ಲಿದೆ ಅಮ್ಮ? ತೊಗರಿ ಬೇಳೆ 95 ರೂಪಾಯಿ ಇದೆ, 120 ರೂಪಾಯಿ ಇದೆ, 90 ರೂಪಾಯಿ 95 ರೂಪಾಯಿ ಆಗಿದೆ. ಇನ್ನೆಲ್ಲಿದೆ ಬೆಲೆ ಏರಿಕೆ? ಎಲ್ಲ ಕಡೆ ಈಗ ಗ್ಯಾಸ್ ಬಿಲ್ ಆಗಲಿ ಯಾವುದೂ ಇಲ್ಲ, ಕೊರತೆ ಇಲ್ಲ. BJP ಗೌರ್ಮೆಂಟ್ ಬಂದರೆ ಒಳ್ಳೆಯದು ನಮ್ಮ ಅಭಿಪ್ರಾಯ. ಅವರೇ ಬರಬೇಕು. ಇವತ್ತೆಲ್ಲ ನಾಳೆ ಡೇ ಬೈ ಡೇ ಮೋದಿ ಒಂದಲ್ಲ ಒಂದು ಅದಕ್ಕೆ ಸ್ಟೆಪ್ ತರ್ತಾನೆ. ಅಂಥ ಪ್ರಧಾನಿ ಪಡೆಯೋಕೆ ನಾವು ಪುಣ್ಯ ಮಾಡಿದ್ವಿ. ಸೊ ಈಗ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಬರೀ ಮುಸ್ಲಿಮ್ಸರಿಗೆ ಮಾತ್ರನೇ ಖಂಡಿತ ಆಗ್ತಾ ಇದಾರಲ್ಲ. ಈಗ ಎಲ್ಲೇ ಮುಸ್ಲಿಂ ಗಲಾಟೆ ಆದರೆ ಹಿಂದೂಗಳೇ ಕೊಲೆ ಆಗ್ತಾ ಇದೆ. ಬೇಕಾಯ್ತು ಸರ್ಕಾರ. ಗೌರ್ಮೆಂಟ್ ಅವರಿಗೆ ಇವತ್ತು ಇದಾಗ್ತಾರೆ, ಕೇಸ್ ಹಾಕ್ತಾರೆ, ಮಾರನೇ ದಿವಸ ಅವರೇ ಬಿಡಿಸ್ತಾರೆ. ಈ ಥರ ಆದ್ರಾಗೆ ಹಿಂದೂಗಳು ಯಾರು ಇದಾಕತ್ತೆ? ಇದಕ್ಕೆಲ್ಲ ಏನಂದ್ರೆ ರೆವಲ್ಯೂಷನ್ ಆಗ್ಬೇಕು. ಆ ಮೈಂಡ್ ಇನ್ನೂ ಬಂದಿಲ್ಲ ನಮ್ಮ ಈ ಜನಗಳಲ್ಲಿ. ಎಲ್ಲಿವರೆಗೂ ರೆವಲ್ಯೂಷನ್ ಆಗೋದಿಲ್ಲ ಅಲ್ಲಿವರೆಗೂ ಇದೇ ಕಾಂಗ್ರೆಸ್ ಪರಿಸ್ಥಿತಿ. ಈಗ ಕಾಲ್ ತುಳಿತ ಘಟನೆ ನಡೆದಿತ್ತು. ಸೊ ಅದರಲ್ಲಿ ಕಾಂಗ್ರೆಸ್ ಸರ್ಕಾರದವರು ಅಂದರೆ ಇದಕ್ಕೆ ಸರ್ಕಾರ ಕೂಡ ಹೊಣೆ ಇಲ್ಲ ಅಂತ ಹೇಳಿದ್ದಾರೆ. ಹೊಣೆ ಇಲ್ಲ ಅಂತ ಅವ್ರು ಹೇಳಲೇಬೇಕು. ಅವ್ರು ಮುಚ್ಕೋಕ್ಕೋಸ್ಕರ ಆ ಪಾಪ ಅಧಿಕಾರಿಗಳ ಮೇಲೆ ಹಾಕಿದರು. ನೀವು ದುಡ್ಡಿಗೆ ಆಸೆ ಬಿದ್ದುಬಿಟ್ಟು ಅವ್ರ ಪರವಾಗಿ ಇವ್ರ ಪರವಾಗಿ ಬರೆಯೋದು ಬಿಡಿ ನೀವು. ನಾವು ಯಾರ ಪರವಾಗೂ ಅಲ್ಲ, ಬರ್ತಾ ಇದಾವೆ ಪತ್ರಿಕೆಯಲ್ಲಿ, ಬರ್ತಾ ಇದಾವೆ, ದಿನನಿತ್ಯ ಓದ್ತಾ ಇದಾವೆ. ನಾವು ಬಂದಿರೋದೇ ಪಬ್ಲಿಕ್ ಒಪಿನಿಯನ್ಗೋಸ್ಕರ. ಇವಾಗ ನಾವು ನಿಮ್ಗೆ ಹೇಳಿಕೊಟ್ವಾ ನಾವು ಅವ್ರ ಪರವಾಗಿ ಮಾತಾಡಿ ಅಂತ ಇಲ್ವಲ್ಲ? ಅಂದ್ರೆ ನೀವು ಯಾರಿಗೆ ಜವಾಬ್ದಾರಿ ವಹಿಸ್ತಿರೋ, ಒಯ್ದು ರಿಪೋರ್ಟ್ ಕೊಡ್ತಿರೋ, ಅವ್ರು ಏನು ಮಾಡ್ತಾರೆ, ಸ್ವಲ್ಪ ತೊಳ್ಕೊ ಮಾಡ್ತಾರಲ್ಲಿ. ತೊಳ್ಕೊ ಮಾಡಿ ಬರೀತಾರೆ ಪೇಪರ್ನಲ್ಲಿ. ಪ್ರಾಮಾಣಿಕ ಪತ್ರಿಕೆ ಎಲ್ಲಿದೆ ಈಗ? ಅರ್ಥ ಆಯ್ತು ನಿಮಗೆ? ಬೇಲೆ ದೊಳಂಬೈತು ಅಂದರೆ ಹಂಗಾಗಿದೆ ಎಲ್ಲ. ಯಾವ ಗೌರ್ಮೆಂಟ್ ಹಂಗೆ ಇದೆ ಈಗ. ಕಳ್ಳರಲ್ಲಿ ಉತ್ತಮವಾದ ಕಳ್ಳರು ಅವರೇ ಅಂತ ನನ್ನ ಅಭಿಪ್ರಾಯ. ಮುಂದೆ ಸಿದ್ದರಾಮಯ್ಯ ಅವ್ರ ಸರ್ಕಾರನೇ ಇರಬೇಕಾ ಸರ್? ಖಂಡಿತ ಬೇಡ. ನಮಗೆ ಅಂತೂ ಖಂಡಿತ ಬೇಡ. ಅವ್ರಿಗೆ ಖಂಡಿತ ಬೇಡ. ಅವರೆಲ್ಲ ಒಬ್ರಿಗೊಬ್ರಿಗೆ ದ್ವೇಷ ಅಸೂಯೆ ಹುಟ್ಟಾಕದೆ ಅವರು ಎಲ್ಲ ಮಾಡ್ತಾ ಇರೋದು ಕಾಂಗ್ರೆಸ್ದವ್ರೆ. ಮುಂದೆ ಯಾವ ಸರ್ಕಾರ ಬಂದರೆ ಜನರಿಗೆ ಅನುಕೂಲ ಆಗುತ್ತೆ ಆ ಥರ ಇಲ್ಲ, ಎಲ್ಲ ಸೇಮ್.
ಇದು ಬಿ ಜೆ ಪಿ ಮಾಡಿದಾಗ ಕಾಂಗ್ರೆಸ್ಸು, ಅದು ಮಾಡಿದಾಗ ಇನ್ನೊಂದು JDS ಎಲ್ಲ ಅದೇ. ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಯಾವ್ದು ಬಂದ್ರೂ ಅವ್ರದ್ದು ಪ್ರೊಸೀಡಿಂಗ್ ಸೇಮ್ ಹಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮಾಡ್ತಾ ಇದೆ ಅಂತ ಕೇಳಿ ಎಲ್ಲವೂ ಬೆಲೆ ಏರಿಕೆ ಮಾಡ್ತಾರೆ. BJP ಇದ್ರೂ ಮಾಡುತ್ತೆ. ಅದು ದುಡ್ಡು ಬರೋದು ಹೇಗೆ ಅವ್ರಿಗೆ? ಒಂದು ಕಡೆ ಜನರಿಗೆ ಅನುಕೂಲ ಕೂಡ ಮಾಡ್ಕೊಡ್ತಾರೆ. ಅದು ಸುಮ್ಮನೆ ಅದು ಇದು ಹೊಗಳೋದು ಜಾಸ್ತಿ, ಹೊಗಳಿಕೆ. ಅವ್ರನ್ನ ನಾವು ಉದ್ಧಾರ ಮಾಡ್ತೀವಿ, ಅದು ಸುಮ್ಮನೆ ನೇಮ್ ಪ್ಲೇಟ್ಗಳು ಅವೆಲ್ಲ. ಓಕೆ ಸರ್, ಈಗ ಕಾಂಗ್ರೆಸ್ ಸರ್ಕಾರ ಏನಂದ್ರೆ ಬರೀ ಮುಸ್ಲಿಮ್ಸರಿಗೆ ಮಾತ್ರನೇ ಸಪೋರ್ಟ್ ಮಾಡುವಂಥದ್ದು ಕೇಳಿ ಸುಮ್ಮನೆ ಅವೆಲ್ಲನೂ ಈಗ ಏನೇನು ಆಗೋಗಿದೆ. ರೂಲಿಂಗು ನಡೀತಾ ಇದೆ. ಮುಸ್ಲಿಮ್ಸು ಸ್ವತಂತ್ರ ಬಂದಾಗಿಂದನೂ ಅದ್ರ ಹಿಂದಿಂದನೂ ಅವ್ರದ್ದು ಏನೇನು ಇದೆಯೋ ಅದು ನಡ್ಕೊಂಡು ಹೋಗ್ತಾನೆ ಇದೆ. ಸುಮ್ಮನೆ ಆರ್ಭಟ ಜನರದ್ದು ಅಷ್ಟೇ. ಅವನಾಗೆ ಇವನು ಸರಿ ಇಲ್ಲ, ಅವ್ನು ಸರಿ ಇಲ್ಲ. ಎಲ್ಲರೂ ಖರಾಬೆ ಹೇಳಬೇಕು ಅಂದರೆ ಯಾರಿಗೂ ಹೆಲ್ಪ್ ಮಾಡಲ್ಲ. ಸರ್, ಮುಂದೆ ಯಾವ ಸರ್ಕಾರ ಬಂದ್ರೆ ಅಂದ್ರೆ ಜನರಿಗೆ ಅನುಕೂಲ ಮಾಡಿಕೊಡುತ್ತೆ? ಅಂದ್ರೆ JDS ಬಂದ್ರೆ ಅನುಕೂಲ ಮಾಡಿಕೊಡುತ್ತಾ ಅಥವಾ BJP ಇದ್ರೆ ಅನುಕೂಲ ಮಾಡಿಕೊಡುತ್ತಾ? ನನ್ನ ಪ್ರಕಾರ ಸ್ವಲ್ಪ JDS ಪರವಾಗಿಲ್ಲ. ಕುಮಾರಸ್ವಾಮಿ ಸ್ವಲ್ಪ ಸ್ಮೂತಾಗಿ ಮಾಡ್ತಾರೆ. ಸರ್, ಈಗ ಮುಂದೆ ಬರುವಂಥ ಸರ್ಕಾರ ಯಾವ ಸರ್ಕಾರ ಬಂದರೆ ಜನರಿಗೆ ಅನುಕೂಲ ಆಗುತ್ತೆ ಸರ್? ಸರ್ಕಾರ ಯಾವುದಾದ್ರು ಬರಲಿ, ಮಿಡ್ಲ್ ಕ್ಲಾಸ್ ಮತ್ತು ಪೂರ್ ಸೆಕ್ಷನ್ನು, ಪೂರೆಸ್ಟ್ ಆಫ್ ದಿ ಪೂರ್ಗೆ ಸಹಾಯ ಆಗುವಂಥ ಕೆಲಸ ಮಾಡಬೇಕು. ಸೊ ಈಗ ಕಾಂಗ್ರೆಸ್ ಸರ್ಕಾರ ಮಾಡ್ತಿಲ್ಲ ಸರ್ ಅದು? ಕಾಂಗ್ರೆಸ್ ಸರ್ಕಾರದಲ್ಲಿ ನನಗೆ ಈಗ ನಂಬಿಕೆ ಇಲ್ಲ. ಕಾರಣ ಏನು ಅಂದರೆ ಫ್ರೀ ಬೀಸ್ ಅಂತ ಕೊಟ್ಟು ಬೇರೆ ಕಡೆಯಿಂದ ಎಲ್ಲ ಬೆಲೆ ಜಾಸ್ತಿ ಮಾಡಿದ್ರು. ಸೊ ಹಾಗಾಗಿ ಈ ಸರ್ಕಾರದ ಮೇಲೆ ನನಗೆ ನಂಬಿಕೆ ಇಲ್ಲ, ನಂಬಿಕೆ ಹೋಯ್ತು. ಸೊ ಈಗ ಮುಂದೆ ಬರುವಂಥ ಸರ್ಕಾರ ಅಂದರೆ BJP ಬಂದರೆ ಜನರಿಗೆ ಅನುಕೂಲ ಆಗುತ್ತೆ ಅಥವಾ JDS ಬಂದರೆ ಅನುಕೂಲ? ಅವರು ಬಂದು ಕೆಲಸ ಮಾಡಿದ ಮೇಲೆ ಇದಕ್ಕೆ ಉತ್ತರ ಕೊಡ್ಬೋದು. ಅದಕ್ಕೆ ಮುಂಚೆ ಉತ್ತರ ಕೊಡೋಕ್ಕೆ ಕಷ್ಟ ಆಗುತ್ತೆ. ಸೊ ಈಗ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಇದಕ್ಕೆ ಏನು ಹೇಳ್ತೀರಾ ಸರ್? ಅದು ನನಗೆ ಒಂದು ಚೂರು ಹಿಡಿಸ್ಲಿಲ್ಲ ಅವ್ರು ಮಾಡ್ತಿರೋದು. ಇವ್ರನ್ನ ಫ್ರೀ ಬೀಸ್ ಕೊಡು ಅಂತ ಹೇಳಿದ್ದು ಯಾರು? ನಾವು ಹೇಳಲಿಲ್ಲ, ಜನ ಹೇಳಲಿಲ್ಲ. ಅನುಕೂಲ ಕೂಡ ಮಾಡಿಕೊಟ್ಟಿದೆ. ಹೆಣ್ಣು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಲಿ, ವೃದ್ಧಾಪ್ಯ ಜೀವನವ್ರಿಗೂ ಅನುಕೂಲ ಮಾಡಿಕೊಡ್ಲಿ. ಯಾರು ವೃದ್ಧಾಪ್ಯ ಜೀವನದವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರಾ? ಇಲ್ಲ. ಅದೇ ಲೇಡೀಸ್ಗೆ ಫ್ರೀ ಬಸ್ಸು ಎಲ್ಲ ಕೊಡ್ತಾರೆ. ವಯಸ್ಸಾದ ಮುದುಕರಿಗೆ, ನಮ್ಮಂಥ ಮುದುಕರಿಗೆ ಯಾಕೆ ಕೊಡಬಾರ್ದು? ಅದು ಡಬಲ್ ಸ್ಟ್ಯಾಂಡರ್ಡ್ ಅವ್ರದ್ದು. ಆ ಡಬಲ್ ಸ್ಟ್ಯಾಂಡರ್ಡ್ ನಮಗೆ ಹಿಡಿಸ್ತಾ ಇಲ್ಲ. ಈಗ ಏನಂದ್ರೆ ಸರ್, ಕಾಂಗ್ರೆಸ್ ಸರ್ಕಾರ ಬರೀ ಮುಸ್ಲಿಮ್ಸರಿಗೆ ಮಾತ್ರನೇ ಅನುಕೂಲ ಮಾಡ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಇಲ್ಲ, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಯಾಕೆಂದರೆ ಇಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ. ಇಲ್ಲಿ ನಾವು ಕೇಳೋದಿಷ್ಟೇ, ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ಭಾರತ ಮಾತೆಯ ಮಕ್ಕಳಿಗೆ ಏನು ಅನುಕೂಲ ಆಗಬೇಕೋ ಅದನ್ನು ಮಾಡಬೇಕು ಅವರು. ಒಂದು ಸೆಕ್ಷನ್ ಆಫ್ ದಿ ಪೀಪಲ್ಗೆ ಸಹಾಯ ಮಾಡೋದು, ಇನ್ನೊಂದು ಸೆಕ್ಷನ್ ಆಫ್ ಪೀಪಲ್ಗೆ ಏನು ಮಾಡದೇ ಇರೋದು, ಅದು ಮಹಾ ಅಪರಾಧ. ಸೊ ಈಗ ಸಿದ್ದರಾಮಯ್ಯ ಅವರೇ ಆಡಳಿತ ಮುಂದೆ ನಡ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ತೀರಾ? ನಾನು ಅದಕ್ಕೆ ಈಗ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವತ್ತಿದ್ದು ನಾಳೆ ಇಲ್ಲ, ನಾಳೆ ಇದ್ದಿದ್ದು ನಾಡಿದ್ದಿಲ್ಲ. ಸರ್ಕಾರ ಬೀಳಲೂಬಹುದು, ಕಂಟಿನ್ಯೂ ಮಾಡಲೂಬಹುದು. ಯಾಕೆಂದರೆ ಪಾಟೀಲ್ ಅಂತ ಹೇಳಿ ನಿನ್ನೆ ಕಾಂಗ್ರೆಸ್ MLA ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ? ಸರ್ಕಾರದಲ್ಲಿ ಮನೆ ಹಂಚಿಕೆ ಮಾಡಬೇಕಾದ್ರೆ ದುಡ್ಡು ಕೊಡ್ದಿರ ಮಾಡೋದಿಲ್ಲ ಅಂತ. ಅವ್ರ MLAನೇ ಹೇಳಿರಬೇಕಾದ್ರೆ ನಾವೇನು ಹೇಳೋದು? ಸೊ ಈಗ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಅವ್ರ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಜವಾಬ್ದಾರಿಗಿಂತ ಹೆಚ್ಚಿಗೆ ನಾನು ಹೇಳೋದು, ದೇರ್ ಇಸ್ ಲಾಟ್ ಆಫ್ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ದಿ ಸೆಕ್ಷನ್ ಆಫ್ ಪೀಪಲ್. ದಟ್ ಡಿಸ್ಕ್ರಿಮಿನೇಷನ್ ಶುಡ್ ಗೋ. ಸೊ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ನಾನು ಹೇಳೋದೇನು ಅಂದರೆ, ಜನ ಫ್ರೀ ಬೀಸ್ಗೆ ಹಿಂದೆ ಬೀಳಬಾರ್ದು. ಆ ಫ್ರೀ ಬೀಸ್ ಕೊಡದಿರ ಯಾರು ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ಗೊತ್ತಾದರೆ ಅಂಥವರಿಗೆ ಮಾತ್ರ ತಮ್ಮ ಓಟನ್ನು ಕೊಡಬೇಕು. ಅದೇ ನನ್ನ ವಿನಂತಿ ಎಲ್ಲರಲ್ಲೂ. ಓಕೆ ಸರ್, ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.